ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆದಮೇಲೆ ಇಮಿಡಿಯೇಟಾಗಿ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಳ್ತೀನಿ. ಇದು ಮಧ್ಯಾಹ್ನ ನಮಗೂ ಕೂಡ ಆಗಿಬಿಡುತ್ತೆ. ಮೊದಲಿಗೆ ನಾನು ಮೊಟ್ಟೆ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಇನ್ನು ಅಕ್ಕಿನ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಹಾಗೆ ನೆನೆಸ್ಬಿಟ್ಟು ಆಮೇಲೆ ಅನ್ನ ಮಾಡೋದಕ್ಕೆ ಇಡ್ತೀನಿ. ಅದರಿಂದ ಬೇಗ ಅನ್ನ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಅನ್ನ ತಪ್ಪಲಲ್ಲಿ ಮಾಡಿದ್ರೆ ಬೆಸ್ಟು. ಇನ್ನು ಸಾಂಬಾರಿಗೆ ಸ್ವಲ್ಪ ತೊಗರಿಬೇಳೆ, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ನೀರು, ಉಪ್ಪು, ಅರಿಶಿನ ಹಾಕಿ ಒಂದು 3 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಂಬಾರಿಗೆ ಬೇಳೆ ರೆಡಿ ಆಗಿಬಿಡುತ್ತೆ. 3 ಬರ್ನರ್ ಗ್ಯಾಸ್ ಇರೋದ್ರಿಂದ 3ರಲ್ಲೂ ನಾನು ಒಂದೊಂದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಕ್ಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ಬೇಕಾದ್ರೆ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಬಿಡ್ತೀನಿ. ಇನ್ನು ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಹಾಕೊಂಡು ತೊಂಡೆಕಾಯಿನ ಕಟ್ ಮಾಡಿ ಇಟ್ಟಿದ್ದೆ, ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು, ಸಾಂಬಾರ್ ಪುಡಿ, ಒಂದು ಸ್ವಲ್ಪ ನೀರು, ತೊಂಡೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕಡಲೆ ಬೀಜದ ಪುಡಿನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ತೊಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. BP ಇರೋರ್ಗಂತೂ ತುಂಬಾನೇ ಒಳ್ಳೇದು ಈ ಪಲ್ಯ ಮಾಡ್ಕೊಂಡು ತಿಂದ್ರೆ. ಬ್ಲಡ್ ಪ್ರೆಷರ್ ವೇರಿ ಆಗೋದು ಕಮ್ಮಿ ಆಗೋರಿಗೆ ಒಳ್ಳೇದು. ಇನ್ನು ಸಾಂಬಾರ್ಗೆ ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ, ಗೋಂಗೂರ ಸೊಪ್ಪಿತ್ತು ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪಿಲ್ಲ ಅಂದರೆ ಬಸಳೆ ಸೊಪ್ಪು, ಅದ್ರ ಜೊತೆಗೆ ಮೆಂತ್ಯ ಇದ್ರೂ ಆಗುತ್ತೆ, ಇಲ್ಲಾಂದರೆ ಪಾಲಕ್ ಯಾವುದಾದ್ರೂ ಓಕೆನೆ. ಇದ್ರ ಬದಲಿಗೆ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಂದಿರೋ ಬೇಳೆ ಹಾಕೊಂಡು ಒಂದು ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಂಬಾರಿಗೆ ಒಗ್ಗರಣೆ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಮನೆಯಲ್ಲೇ ನಾನು ಏನು ಬೇಕೋ ಅವ್ರಿಗೆ ಅದನ್ನು ಮಾಡಿಕೊಡ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ನನಗೂ ಕೂಡ ಅಡುಗೆ ಟೆನ್ಷನ್ ಇರೋದಿಲ್ಲ, ಬೆಳಗ್ಗೆನೇ ಎಲ್ಲ ಕೆಲಸ ಮುಗ್ದೋಗ್ಬಿಡುತ್ತೆ. ಇವತ್ತಿಗೆ ಅವ್ರಿಗೆ ರುಚಿಯಾದ ಗೋಂಗೂರು ಸೊಪ್ಪಿನ ಸಾಂಬಾರು, ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ, ತೊಂಡೆಕಾಯಿ ಪಲ್ಯ, ಮೊಟ್ಟೆ ಮತ್ತು ಸೌತೆಕಾಯಿ. ಹಾಗಾದರೆ ಇನ್ನೊಂದು ಲಂಚ್ ಬಾಕ್ಸಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.